ದೆಹಲಿಯಲ್ಲಿ ಅಭೂತಪೂರ್ವ ಗೆಲುವನ್ನ ಸಾಧಿಸಿರೋದು ಬಿಜೆಪಿ. ಈಗೇನಿದ್ರು ಸರ್ಕಾರ ರಚನೆಯ ಮಾತುಕತೆ. ಅಮಿತ್ ಶಾ ಅವರ ಮನೆ ಈಗ ಪವರ್ ಸೆಂಟರ್ ಆಗಿದೆ. ಯಾರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು, ಯಾರನ್ನ ಸಚಿವರನ್ನಾಗಿ ಮಾಡಬೇಕು, ಏನ್ ಕತೆ, ಎಲ್ಲ ವಿಚಾರಗಳ ಬಗ್ಗೆ ಈಗಾಗಲೇ ಚರ್ಚೆ ಆಗ್ತಾ ಇದೆ. ಸರ್ಕಾರ ರಚನೆಯ ಕಸರತ್ತು ಪವರ್ ಸೆಂಟರ್ ಆಗಿದೆ ಅಮಿತ್ ಶಾ ಅವರ ನಿವಾಸ. ಅಮಿತ್ ಶಾ ಅವರ ನಿವಾಸಕ್ಕೆ ಜೆ.ಪಿ. ನಡ್ಡಾ ಅವರು ಭೇಟಿಯನ್ನ ನೀಡಿದ್ದಾರೆ. ಅಮಿತ್ ಶಾ ಅವರ ನಿವಾಸಕ್ಕೆ ಪರ್ವೇಶ್ ವರ್ಮಾ ಅವರು ಆಗಮಿಸಿದ್ದಾರೆ. ಮುಂದಿನ ಮುಖ್ಯಮಂತ್ರಿ ಆಯ್ಕೆ ಸಂಬಂಧ ಮಾತುಕತೆ ನಡೀತಾ ಇದೆ. ಬರೋಬ್ಬರಿ 27 ವರ್ಷಗಳ ನಂತರ ಮತ್ತೆ ದೆಹಲಿಯಲ್ಲಿ ಕಮಲ ಅರಳಿದೆ, ಗದ್ದುಗೆಯ ಮೇಲೆ ಏರಿ ಕೂತಿದೆ. ಸೊ ಇಂಥ ದಿನವನ್ನ ಐತಿಹಾಸಿಕವನ್ನಾಗಿ ಮಾಡಬೇಕು ಅಂತ ಬಿಜೆಪಿಯ ನಾಯಕರೆಲ್ಲರೂ ಕೂಡ ಈಗಾಗಲೇ ಅಮಿತ್ ಶಾ ಅವರ ನಿವಾಸದಲ್ಲಿ ಸೇರಿದ್ದಾರೆ. ನೋಡಿ ಸಂಭ್ರಮಾಚರಣೆ ಯಾವ ರೀತಿ ಇದೆ. ಇಡೀ ದೆಹಲಿಯ ಬಿಜೆಪಿ ಕಾರ್ಯಕರ್ತರು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಸರ್ದಾರ್ಜಿ ಬಿಜೆಪಿ ಕಾರ್ಯಕರ್ತರು ಎಲ್ಲರೂ ಒಗ್ಗಟ್ಟಾಗಿದ್ದಾರೆ. ಈ ಸರಿ ಸಾಲಿಡ್ ಆಗಿರುವಂತ ಮತಗಳು ಕೂಡ ಬಿಜೆಪಿಗೆ ಟರ್ನ್ ಆಗಿರುವಂತದ್ದು ಬಿಜೆಪಿಗೆ ಪ್ಲಸ್ ಆಗಿದೆ. ನಾನು ಯಾಕೆ ಇಂಟೆನ್ಷನಲಿ ಸರ್ದಾರ್ಜಿ ಅಂತ ಹೇಳಿದೆ ಅಂತಂದ್ರೆ, ಸರ್ದಾರ್ಜಿ ಮತಗಳು ಸಾಲಿಡ್ ಆಗಿ ಆಮ್ ಆದ್ಮಿ ಪಾರ್ಟಿಗೆ ಹೋಗ್ತಾ ಇದ್ದ ಒಂದು ಕಾಲ ಇತ್ತು. ಆದರೆ ಸಿಖ್ ಬಾಹುಳ್ಯ ಇರುವಂತಹ ಕ್ಷೇತ್ರಗಳು, ಮುಸ್ಲಿಂ ಬಾಹುಳ್ಯ ಇರುವಂತಹ ಕ್ಷೇತ್ರಗಳು ಎಲ್ಲರೂ ಕೂಡ ಪೂರ್ತಿಯಾಗಿ ಬಿಜೆಪಿಯತ್ತ ವಾಲಿದ್ದಾರೆ ಅಂತಂದ್ರೆ ಆಮ್ ಆದ್ಮಿ ಪಾರ್ಟಿಯ ಬಗ್ಗೆ ಅವರಿಗೆ ಎಷ್ಟು ಬೇಸರ ಬಂದಿರಬಾರ್ದು. ದೆಹಲಿಯಲ್ಲಿ ಅಭೂತಪೂರ್ವ ಗೆಲುವನ್ನ ಸಾಧಿಸಿರೋದು ಬಿಜೆಪಿ. ಈಗೇನಿದ್ರು ಸರ್ಕಾರ ರಚನೆಯ ಮಾತುಕತೆ. ಅಮಿತ್ ಶಾ ಅವರ ಮನೆ ಈಗ ಪವರ್ ಸೆಂಟರ್ ಆಗಿದೆ. ಯಾರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು, ಯಾರನ್ನ ಸಚಿವರನ್ನಾಗಿ ಮಾಡಬೇಕು, ಏನ್ ಕತೆ, ಎಲ್ಲ ವಿಚಾರಗಳ ಬಗ್ಗೆ ಈಗಾಗಲೇ ಚರ್ಚೆ ಆಗ್ತಾ ಇದೆ. ಸರ್ಕಾರ ರಚನೆಯ ಕಸರತ್ತು ಪವರ್ ಸೆಂಟರ್ ಆಗಿದೆ ಅಮಿತ್ ಶಾ ಅವರ ನಿವಾಸ. ಅಮಿತ್ ಶಾ ಅವರ ನಿವಾಸಕ್ಕೆ ಜೆ.ಪಿ. ನಡ್ಡಾ ಅವರು ಭೇಟಿಯನ್ನ ನೀಡಿದ್ದಾರೆ. ಅಮಿತ್ ಶಾ ಅವರ ನಿವಾಸಕ್ಕೆ ಪರ್ವೇಶ್ ವರ್ಮಾ ಅವರು ಆಗಮಿಸಿದ್ದಾರೆ. ಮುಂದಿನ ಮುಖ್ಯಮಂತ್ರಿ ಆಯ್ಕೆ ಸಂಬಂಧ ಮಾತುಕತೆ ನಡೀತಾ ಇದೆ. ಬರೋಬ್ಬರಿ 27 ವರ್ಷಗಳ ನಂತರ ಮತ್ತೆ ದೆಹಲಿಯಲ್ಲಿ ಕಮಲ ಅರಳಿದೆ, ಗದ್ದುಗೆಯ ಮೇಲೆ ಏರಿ ಕೂತಿದೆ. ಸೊ ಇಂಥ ದಿನವನ್ನ ಐತಿಹಾಸಿಕವನ್ನಾಗಿ ಮಾಡಬೇಕು ಅಂತ ಬಿಜೆಪಿಯ ನಾಯಕರೆಲ್ಲರೂ ಕೂಡ ಈಗಾಗಲೇ ಅಮಿತ್ ಶಾ ಅವರ ನಿವಾಸದಲ್ಲಿ ಸೇರಿದ್ದಾರೆ. ನೋಡಿ ಸಂಭ್ರಮಾಚರಣೆ ಯಾವ ರೀತಿ ಇದೆ. ಇಡೀ ದೆಹಲಿಯ ಬಿಜೆಪಿ ಕಾರ್ಯಕರ್ತರು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಸರ್ದಾರ್ಜಿ ಬಿಜೆಪಿ ಕಾರ್ಯಕರ್ತರು ಎಲ್ಲರೂ ಒಗ್ಗಟ್ಟಾಗಿದ್ದಾರೆ. ಈ ಸರಿ ಸಾಲಿಡ್ ಆಗಿರುವಂತ ಮತಗಳು ಕೂಡ ಬಿಜೆಪಿಗೆ ಟರ್ನ್ ಆಗಿರುವಂತದ್ದು ಬಿಜೆಪಿಗೆ ಪ್ಲಸ್ ಆಗಿದೆ. ನಾನು ಯಾಕೆ ಇಂಟೆನ್ಷನಲಿ ಸರ್ದಾರ್ಜಿ ಅಂತ ಹೇಳಿದೆ ಅಂತಂದ್ರೆ, ಸರ್ದಾರ್ಜಿ ಮತಗಳು ಸಾಲಿಡ್ ಆಗಿ ಆಮ್ ಆದ್ಮಿ ಪಾರ್ಟಿಗೆ ಹೋಗ್ತಾ ಇದ್ದ ಒಂದು ಕಾಲ ಇತ್ತು. ಆದರೆ ಸಿಖ್ ಬಾಹುಳ್ಯ ಇರುವಂತಹ ಕ್ಷೇತ್ರಗಳು, ಮುಸ್ಲಿಂ ಬಾಹುಳ್ಯ ಇರುವಂತಹ ಕ್ಷೇತ್ರಗಳು ಎಲ್ಲರೂ ಕೂಡ ಪೂರ್ತಿಯಾಗಿ ಬಿಜೆಪಿಯತ್ತ ವಾಲಿದ್ದಾರೆ ಅಂತಂದ್ರೆ ಆಮ್ ಆದ್ಮಿ ಪಾರ್ಟಿಯ ಬಗ್ಗೆ ಅವರಿಗೆ ಎಷ್ಟು ಬೇಸರ ಬಂದಿರಬಾರ್ದು. ದೆಹಲಿಯಲ್ಲಿ ಅಭೂತಪೂರ್ವ ಗೆಲುವನ್ನ ಸಾಧಿಸಿರೋದು ಬಿಜೆಪಿ. ಈಗೇನಿದ್ರು ಸರ್ಕಾರ ರಚನೆಯ ಮಾತುಕತೆ. ಅಮಿತ್ ಶಾ ಅವರ ಮನೆ ಈಗ ಪವರ್ ಸೆಂಟರ್ ಆಗಿದೆ. ಯಾರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು, ಯಾರನ್ನ ಸಚಿವರನ್ನಾಗಿ ಮಾಡಬೇಕು, ಏನ್ ಕತೆ, ಎಲ್ಲ ವಿಚಾರಗಳ ಬಗ್ಗೆ ಈಗಾಗಲೇ ಚರ್ಚೆ ಆಗ್ತಾ ಇದೆ. ಸರ್ಕಾರ ರಚನೆಯ ಕಸರತ್ತು ಪವರ್ ಸೆಂಟರ್ ಆಗಿದೆ ಅಮಿತ್ ಶಾ ಅವರ ನಿವಾಸ. ಅಮಿತ್ ಶಾ ಅವರ ನಿವಾಸಕ್ಕೆ ಜೆ.ಪಿ. ನಡ್ಡಾ ಅವರು ಭೇಟಿಯನ್ನ ನೀಡಿದ್ದಾರೆ. ಅಮಿತ್ ಶಾ ಅವರ ನಿವಾಸಕ್ಕೆ ಪರ್ವೇಶ್ ವರ್ಮಾ ಅವರು ಆಗಮಿಸಿದ್ದಾರೆ. ಮುಂದಿನ ಮುಖ್ಯಮಂತ್ರಿ ಆಯ್ಕೆ ಸಂಬಂಧ ಮಾತುಕತೆ ನಡೀತಾ ಇದೆ. ಬರೋಬ್ಬರಿ 27 ವರ್ಷಗಳ ನಂತರ ಮತ್ತೆ ದೆಹಲಿಯಲ್ಲಿ ಕಮಲ ಅರಳಿದೆ, ಗದ್ದುಗೆಯ ಮೇಲೆ ಏರಿ ಕೂತಿದೆ. ಸೊ ಇಂಥ ದಿನವನ್ನ ಐತಿಹಾಸಿಕವನ್ನಾಗಿ ಮಾಡಬೇಕು ಅಂತ ಬಿಜೆಪಿಯ ನಾಯಕರೆಲ್ಲರೂ ಕೂಡ ಈಗಾಗಲೇ ಅಮಿತ್ ಶಾ ಅವರ ನಿವಾಸದಲ್ಲಿ ಸೇರಿದ್ದಾರೆ. ನೋಡಿ ಸಂಭ್ರಮಾಚರಣೆ ಯಾವ ರೀತಿ ಇದೆ. ಇಡೀ ದೆಹಲಿಯ ಬಿಜೆಪಿ ಕಾರ್ಯಕರ್ತರು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಸರ್ದಾರ್ಜಿ ಬಿಜೆಪಿ ಕಾರ್ಯಕರ್ತರು ಎಲ್ಲರೂ ಒಗ್ಗಟ್ಟಾಗಿದ್ದಾರೆ. ಈ ಸರಿ ಸಾಲಿಡ್ ಆಗಿರುವಂತ ಮತಗಳು ಕೂಡ ಬಿಜೆಪಿಗೆ ಟರ್ನ್ ಆಗಿರುವಂತದ್ದು ಬಿಜೆಪಿಗೆ ಪ್ಲಸ್ ಆಗಿದೆ. ನಾನು ಯಾಕೆ ಇಂಟೆನ್ಷನಲಿ ಸರ್ದಾರ್ಜಿ ಅಂತ ಹೇಳಿದೆ ಅಂತಂದ್ರೆ, ಸರ್ದಾರ್ಜಿ ಮತಗಳು ಸಾಲಿಡ್ ಆಗಿ ಆಮ್ ಆದ್ಮಿ ಪಾರ್ಟಿಗೆ ಹೋಗ್ತಾ ಇದ್ದ ಒಂದು ಕಾಲ ಇತ್ತು. ಆದರೆ ಸಿಖ್ ಬಾಹುಳ್ಯ ಇರುವಂತಹ ಕ್ಷೇತ್ರಗಳು, ಮುಸ್ಲಿಂ ಬಾಹುಳ್ಯ ಇರುವಂತಹ ಕ್ಷೇತ್ರಗಳು ಎಲ್ಲರೂ ಕೂಡ ಪೂರ್ತಿಯಾಗಿ ಬಿಜೆಪಿಯತ್ತ ವಾಲಿದ್ದಾರೆ ಅಂತಂದ್ರೆ ಆಮ್ ಆದ್ಮಿ ಪಾರ್ಟಿಯ ಬಗ್ಗೆ ಅವರಿಗೆ ಎಷ್ಟು ಬೇಸರ ಬಂದಿರಬಾರ್ದು. ದೆಹಲಿಯಲ್ಲಿ ಅಭೂತಪೂರ್ವ ಗೆಲುವನ್ನ ಸಾಧಿಸಿರೋದು ಬಿಜೆಪಿ. ಈಗೇನಿದ್ರು ಸರ್ಕಾರ ರಚನೆಯ ಮಾತುಕತೆ.
ಅಮಿತ್ ಶಾ ಅವರ ಮನೆ ಈಗ ಪವರ್ ಸೆಂಟರ್ ಆಗಿದೆ. ಯಾರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು, ಯಾರನ್ನ ಸಚಿವರನ್ನಾಗಿ ಮಾಡಬೇಕು, ಏನ್ ಕತೆ, ಎಲ್ಲ ವಿಚಾರಗಳ ಬಗ್ಗೆ ಈಗಾಗಲೇ ಚರ್ಚೆ ಆಗ್ತಾ ಇದೆ. ಸರ್ಕಾರ ರಚನೆಯ ಕಸರತ್ತು ಪವರ್ ಸೆಂಟರ್ ಆಗಿದೆ ಅಮಿತ್ ಶಾ ಅವರ ನಿವಾಸ. ಅಮಿತ್ ಶಾ ಅವರ ನಿವಾಸಕ್ಕೆ ಜೆ.ಪಿ. ನಡ್ಡಾ ಅವರು ಭೇಟಿಯನ್ನ ನೀಡಿದ್ದಾರೆ. ಅಮಿತ್ ಶಾ ಅವರ ನಿವಾಸಕ್ಕೆ ಪರ್ವೇಶ್ ವರ್ಮಾ ಅವರು ಆಗಮಿಸಿದ್ದಾರೆ. ಮುಂದಿನ ಮುಖ್ಯಮಂತ್ರಿ ಆಯ್ಕೆ ಸಂಬಂಧ ಮಾತುಕತೆ ನಡೀತಾ ಇದೆ. ಬರೋಬ್ಬರಿ 27 ವರ್ಷಗಳ ನಂತರ ಮತ್ತೆ ದೆಹಲಿಯಲ್ಲಿ ಕಮಲ ಅರಳಿದೆ, ಗದ್ದುಗೆಯ ಮೇಲೆ ಏರಿ ಕೂತಿದೆ. ಸೊ ಇಂಥ ದಿನವನ್ನ ಐತಿಹಾಸಿಕವನ್ನಾಗಿ ಮಾಡಬೇಕು ಅಂತ ಬಿಜೆಪಿಯ ನಾಯಕರೆಲ್ಲರೂ ಕೂಡ ಈಗಾಗಲೇ ಅಮಿತ್ ಶಾ ಅವರ ನಿವಾಸದಲ್ಲಿ ಸೇರಿದ್ದಾರೆ. ನೋಡಿ ಸಂಭ್ರಮಾಚರಣೆ ಯಾವ ರೀತಿ ಇದೆ. ಇಡೀ ದೆಹಲಿಯ ಬಿಜೆಪಿ ಕಾರ್ಯಕರ್ತರು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಸರ್ದಾರ್ಜಿ ಬಿಜೆಪಿ ಕಾರ್ಯಕರ್ತರು ಎಲ್ಲರೂ ಒಗ್ಗಟ್ಟಾಗಿದ್ದಾರೆ. ಈ ಸರಿ ಸಾಲಿಡ್ ಆಗಿರುವಂತಹ ಮತಗಳು ಕೂಡ ಬಿಜೆಪಿಗೆ ಟರ್ನ್ ಆಗಿರುವಂತದ್ದು ಬಿಜೆಪಿಗೆ ಪ್ಲಸ್ ಆಗಿದೆ. ನಾನು ಯಾಕೆ ಇಂಟೆನ್ಷನಲಿ ಸರ್ದಾರ್ಜಿ ಅಂತ ಹೇಳಿದೆ ಅಂತಂದ್ರೆ, ಸರ್ದಾರ್ಜಿ ಮತಗಳು ಸಾಲಿಡ್ ಆಗಿ ಆಮ್ ಆದ್ಮಿ ಪಾರ್ಟಿಗೆ ಹೋಗ್ತಾ ಇದ್ದ ಒಂದು ಕಾಲ ಇತ್ತು. ಆದರೆ ಸಿಖ್ ಬಾಹುಳ್ಯ ಇರುವಂತಹ ಕ್ಷೇತ್ರಗಳು, ಮುಸ್ಲಿಂ ಬಾಹುಳ್ಯ ಇರುವಂತಹ ಕ್ಷೇತ್ರಗಳು ಎಲ್ಲರೂ ಕೂಡ ಪೂರ್ತಿಯಾಗಿ ಬಿಜೆಪಿಯತ್ತ ವಾಲಿದ್ದಾರೆ ಅಂತಂದ್ರೆ ಆಮ್ ಆದ್ಮಿ ಪಾರ್ಟಿಯ ಬಗ್ಗೆ ಅವರಿಗೆ ಎಷ್ಟು ಬೇಸರ ಬಂದಿರಬಾರ್ದು. ದೆಹಲಿಯಲ್ಲಿ ಅಭೂತಪೂರ್ವ ಗೆಲುವನ್ನ ಸಾಧಿಸಿರೋದು ಬಿಜೆಪಿ. ಈಗೇನಿದ್ರು ಸರ್ಕಾರ ರಚನೆಯ ಮಾತುಕತೆ. ಅಮಿತ್ ಶಾ ಅವರ ಮನೆ ಈಗ ಪವರ್ ಸೆಂಟರ್ ಆಗಿದೆ. ಯಾರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು, ಯಾರನ್ನ ಸಚಿವರನ್ನಾಗಿ ಮಾಡಬೇಕು, ಏನ್ ಕತೆ, ಎಲ್ಲ ವಿಚಾರಗಳ ಬಗ್ಗೆ ಈಗಾಗಲೇ ಚರ್ಚೆ ಆಗ್ತಾ ಇದೆ. ಸರ್ಕಾರ ರಚನೆಯ ಕಸರತ್ತು ಪವರ್ ಸೆಂಟರ್ ಆಗಿದೆ ಅಮಿತ್ ಶಾ ಅವರ ನಿವಾಸ. ಅಮಿತ್ ಶಾ ಅವರ ನಿವಾಸಕ್ಕೆ ಜೆ.ಪಿ. ನಡ್ಡಾ ಅವರು ಭೇಟಿಯನ್ನ ನೀಡಿದ್ದಾರೆ. ಅಮಿತ್ ಶಾ ಅವರ ನಿವಾಸಕ್ಕೆ ಪರ್ವೇಶ್ ವರ್ಮಾ ಅವರು ಆಗಮಿಸಿದ್ದಾರೆ. ಮುಂದಿನ ಮುಖ್ಯಮಂತ್ರಿ ಆಯ್ಕೆ ಸಂಬಂಧ ಮಾತುಕತೆ ನಡೀತಾ ಇದೆ. ಬರೋಬ್ಬರಿ 27 ವರ್ಷಗಳ ನಂತರ ಮತ್ತೆ ದೆಹಲಿಯಲ್ಲಿ ಕಮಲ ಅರಳಿದೆ, ಗದ್ದುಗೆಯ ಮೇಲೆ ಏರಿ ಕೂತಿದೆ. ಸೊ ಇಂಥ ದಿನವನ್ನ ಐತಿಹಾಸಿಕವನ್ನಾಗಿ ಮಾಡಬೇಕು ಅಂತ ಬಿಜೆಪಿಯ ನಾಯಕರೆಲ್ಲರೂ ಕೂಡ ಈಗಾಗಲೇ ಅಮಿತ್ ಶಾ ಅವರ ನಿವಾಸದಲ್ಲಿ ಸೇರಿದ್ದಾರೆ. ನೋಡಿ ಸಂಭ್ರಮಾಚರಣೆ ಯಾವ ರೀತಿ ಇದೆ. ಇಡೀ ದೆಹಲಿಯ ಬಿಜೆಪಿ ಕಾರ್ಯಕರ್ತರು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಸರ್ದಾರ್ಜಿ ಬಿಜೆಪಿ ಕಾರ್ಯಕರ್ತರು ಎಲ್ಲರೂ ಒಗ್ಗಟ್ಟಾಗಿದ್ದಾರೆ. ಈ ಸರಿ ಸಾಲಿಡ್ ಆಗಿರುವಂತಹ ಮತಗಳು ಕೂಡ ಬಿಜೆಪಿಗೆ ಟರ್ನ್ ಆಗಿರುವಂತದ್ದು ಬಿಜೆಪಿಗೆ ಪ್ಲಸ್ ಆಗಿದೆ. ನಾನು ಯಾಕೆ ಇಂಟೆನ್ಷನಲಿ ಸರ್ದಾರ್ಜಿ ಅಂತ ಹೇಳಿದೆ ಅಂತಂದ್ರೆ, ಸರ್ದಾರ್ಜಿ ಮತಗಳು ಸಾಲಿಡ್ ಆಗಿ ಆಮ್ ಆದ್ಮಿ ಪಾರ್ಟಿಗೆ ಹೋಗ್ತಾ ಇದ್ದ ಒಂದು ಕಾಲ ಇತ್ತು. ಆದರೆ ಸಿಖ್ ಬಾಹುಳ್ಯ ಇರುವಂತಹ ಕ್ಷೇತ್ರಗಳು, ಮುಸ್ಲಿಂ ಬಾಹುಳ್ಯ ಇರುವಂತಹ ಕ್ಷೇತ್ರಗಳು ಎಲ್ಲರೂ ಕೂಡ ಪೂರ್ತಿಯಾಗಿ ಬಿಜೆಪಿಯತ್ತ ವಾಲಿದ್ದಾರೆ ಅಂತಂದ್ರೆ ಆಮ್ ಆದ್ಮಿ ಪಾರ್ಟಿಯ ಬಗ್ಗೆ ಅವರಿಗೆ ಎಷ್ಟು ಬೇಸರ ಬಂದಿರಬಾರ್ದು. ದೆಹಲಿಯಲ್ಲಿ ಅಭೂತಪೂರ್ವ ಗೆಲುವನ್ನ ಸಾಧಿಸಿರೋದು ಬಿಜೆಪಿ. ಈಗೇನಿದ್ರು ಸರ್ಕಾರ ರಚನೆಯ ಮಾತುಕತೆ. ಅಮಿತ್ ಶಾ ಅವರ ಮನೆ ಈಗ ಪವರ್ ಸೆಂಟರ್ ಆಗಿದೆ. ಯಾರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು, ಯಾರನ್ನ ಸಚಿವರನ್ನಾಗಿ ಮಾಡಬೇಕು, ಏನ್ ಕತೆ, ಎಲ್ಲ ವಿಚಾರಗಳ ಬಗ್ಗೆ ಈಗಾಗಲೇ ಚರ್ಚೆ ಆಗ್ತಾ ಇದೆ. ಸರ್ಕಾರ ರಚನೆಯ ಕಸರತ್ತು ಪವರ್ ಸೆಂಟರ್ ಆಗಿದೆ ಅಮಿತ್ ಶಾ ಅವರ ನಿವಾಸ. ಅಮಿತ್ ಶಾ ಅವರ ನಿವಾಸಕ್ಕೆ ಜೆ.ಪಿ. ನಡ್ಡಾ ಅವರು ಭೇಟಿಯನ್ನ ನೀಡಿದ್ದಾರೆ. ಅಮಿತ್ ಶಾ ಅವರ ನಿವಾಸಕ್ಕೆ ಪರ್ವೇಶ್ ವರ್ಮಾ ಅವರು ಆಗಮಿಸಿದ್ದಾರೆ. ಮುಂದಿನ ಮುಖ್ಯಮಂತ್ರಿ ಆಯ್ಕೆ ಸಂಬಂಧ ಮಾತುಕತೆ ನಡೀತಾ ಇದೆ. ಬರೋಬ್ಬರಿ 27 ವರ್ಷಗಳ ನಂತರ ಮತ್ತೆ ದೆಹಲಿಯಲ್ಲಿ ಕಮಲ ಅರಳಿದೆ, ಗದ್ದುಗೆಯ ಮೇಲೆ ಏರಿ ಕೂತಿದೆ. ಸೊ ಇಂಥ ದಿನವನ್ನ ಐತಿಹಾಸಿಕವನ್ನಾಗಿ ಮಾಡಬೇಕು ಅಂತ ಬಿಜೆಪಿಯ ನಾಯಕರೆಲ್ಲರೂ ಕೂಡ ಈಗಾಗಲೇ ಅಮಿತ್ ಶಾ ಅವರ ನಿವಾಸದಲ್ಲಿ ಸೇರಿದ್ದಾರೆ. ನೋಡಿ ಸಂಭ್ರಮಾಚರಣೆ